ಓಂ ಶಾಂತಿ. ದಿನಾಂಕ ಆಗಿದೆ 28/8/2025. ಈಗ ನಿಮ್ಮ ಕರೆಯು ಕೇಳಲ್ಪಟ್ಟಿದೆ. ಕೊನೆಗೂ ಆ ದಿನ ಇಂದು ಬಂದಿತು. ನೀವು ಉತ್ತಮರಿಗಿಂತ ಉತ್ತಮರು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆಗುತ್ತಿದ್ದೀರಿ. ನೀವು ಮಕ್ಕಳಿಗೆ ತಂದೆಯ ಆಜ್ಞೆಯಾಗಿದೆ, ಮಕ್ಕಳೇ ದೈವಿ ಕರ್ಮವನ್ನು ಮಾಡಿ. ಯಾವುದೇ ಅಂತಹ ಕರ್ಮವನ್ನು ಮಾಡಬಾರದು, ಇದರಿಂದ ಸಮಯ ವ್ಯರ್ಥವಾಗಿ ಬಿಡುತ್ತದೆ. ನಾವು ಸಾಹುಕಾರರಾಗಿದ್ದೆವು, ಇದನ್ನು ಸಹ ನೀವು ಬ್ರಾಹ್ಮಣ ಮಕ್ಕಳು ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳಿಗೆ ನಂಬರ್ವಾರ್ ಪುರುಷಾರ್ಥದನುಸಾರ ನಿಶ್ಚಯವಿದೆ. ಅರ್ಧಕಲ್ಪ ದೈವಿ ರಾಜ್ಯವಾಗಿದೆ. ಅಲ್ಲಿ ಪಾಪವನ್ನು ಮಾಡುವಂತಹ ಯಾವುದೇ ಅಪ್ರಾಪ್ತಿಯಾಗಿರುವ ವಸ್ತುವಿರುವುದಿಲ್ಲ. ಪುನಃ ಅರ್ಧಕಲ್ಪ ಆಸುರಿ ರಾಜ್ಯ. ಅಸುರ ಅರ್ಥಾತ್ ಯಾರಲ್ಲಿ ದೇಹಾಭಿಮಾನ ಪಂಚವಿಕಾರಗಳಿವೆ. ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡಲು ತಂದೆಯು ಶ್ರೀಮತವನ್ನು ಕೊಡುತ್ತಿದ್ದಾರೆ. ಅಂದ ಮೇಲೆ ಮತದನುಸಾರ ನಡೆಯಬೇಕಲ್ಲವೇ? ಮೊಟ್ಟ ಮೊದಲನೇದಾಗಿ ಮತವನ್ನು ಕೊಡುತ್ತಾರೆ ದೇಹಿ ಅಭಿಮಾನಿಗಳಾಗಿ. ಮಕ್ಕಳಿಗೆ ತಿಳಿಸಲಾಗಿದೆ, ನೀವೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ನೀವೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಈ ಪ್ರಪಂಚವಂತೂ ಪತಿತ ದುಃಖಿಯಾಗಿದೆ. ಸ್ವರ್ಗಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ. ಇದು ಬೇಹದ್ದಿನ ಸೋಲು ಮತ್ತು ಗೆಲುವಿನ ಆಟವಾಗಿದೆ. ಪಂಚವಿಕಾರ ರೂಪಿ ರಾವಣನಿಂದ ಸೋಲೇ ಸೋಲು. ಈಗ ರಾವಣನ ಮೇಲೆ ಜಯಗಳಿಸಬೇಕಾಗಿದೆ. ಬೇಹದ್ದಿನ ಜಯವನ್ನು ಪಡೆಯಲು ಪುರುಷಾರ್ಥ ಮಾಡಬೇಕು. ಮಾಡಿಸುವಂತಹ ತಂದೆಯು ಸಮರ್ಥನಾಗಿದ್ದಾರೆ. ಅವರು ಸರ್ವಶಕ್ತಿವಂತನಾಗಿದ್ದಾರೆ. ಸದ್ಗತಿಯು ಜ್ಞಾನದಿಂದಲೇ ಆಗುತ್ತದೆ. ಸರ್ವರ ಸದ್ಗತಿದಾತನು ಜ್ಞಾನಸಾಗರ ತಂದೆಯೇ ಆಗಿದ್ದಾರೆ. ಈ ಶಬ್ದವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ನಾವು ಪುರುಷೋತ್ತಮರಾಗುತ್ತೇವೆ. ಉತ್ತಮರಿಗಿಂತಲೂ ಉತ್ತಮ ಪುರುಷರು ನಾವೇ ಆಗಿದ್ದೆವು. ಶ್ರೇಷ್ಠಾತಿ ಶ್ರೇಷ್ಠ ಧರ್ಮವಿತ್ತು. ಕರ್ಮವು ಶ್ರೇಷ್ಠಾತಿ ಶ್ರೇಷ್ಠವಿತ್ತು. ರಾವಣ ರಾಜ್ಯವೇ ಇರುವುದಿಲ್ಲ. ಕೊನೆಗೂ ಆ ದಿನವೂ ಇಂದು ಬಂದಿತು. ಯಾವಾಗ ತಂದೆಯು ಓದಿಸಲು ಬಂದಿದ್ದಾರೆ, ಅವರೇ ಪತಿತ ಪಾವನನಾಗಿದ್ದಾರೆ. ಅಂದಾಗ ಇಂತಹ ತಂದೆಯ ಶ್ರೀಮತದಂತೆ ನಡೆಯಬೇಕಲ್ಲವೇ? ಈಗ ಆತ್ಮದ ರೆಕ್ಕೆಗಳು ಕತ್ತರಿಸಲ್ಪಟ್ಟಿವೆ, ಹಾರಲು ಆಗುತ್ತಿಲ್ಲ. ರಾವಣನು ರೆಕ್ಕೆಗಳನ್ನು ಕತ್ತರಿಸಿದ್ದಾನೆ. ಆತ್ಮವು ಪತಿತವಾಗಿ ಬಿಟ್ಟಿದೆ. ಯಾರೊಬ್ಬರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಎಲ್ಲಿಯವರೆಗೆ ಪವಿತ್ರರಾಗುವುದಿಲ್ಲವೋ ಅಲ್ಲಿಯವರೆಗೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ವಿಶ್ವದಲ್ಲಿ ಪವಿತ್ರತೆ ಇದ್ದಾಗ ಸುಖ ಮತ್ತು ಶಾಂತಿ ಇತ್ತು. ಕೇವಲ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಆಗಿದ್ದೀರಿ. ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆ ಎಂದು ಹೇಳಲಾಗುತ್ತದೆ. ಈಗ ಹಳೆಯ ಪ್ರಪಂಚವಿದೆ, ಮತ್ತೆ ಹೊಸ ಪ್ರಪಂಚವು ಪುನರಾವರ್ತನೆಯಾಗುವುದು. ಈ ಹಳೆಯ ಪ್ರಪಂಚವು ಬದಲಾಗಿ ಹೊಸ ಪ್ರಪಂಚವು ಸ್ಥಾಪನೆಯಾಗುವುದು. ನೀವು ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದಲೇ ಕಲಿಯುಗದಲ್ಲಿದ್ದೀರಿ. ಸಾಗರನ ಮಕ್ಕಳು ಕಾಮಚಿತೆಯನ್ನೇರಿ ಸುಟ್ಟು ಹೋದರು ಎಂದು ಗಾಯನವೂ ಸಹ ಇದೆ. ಈಗ ಸಂಗಮ ಯುಗವಾಗಿದೆ. ನಿಮಗೆ ಅವಿನಾಶಿ ಜ್ಞಾನರತ್ನಗಳ ದಾನವು ಸಿಗುತ್ತದೆ. ಇದರಿಂದ ನೀವು ಸಾಹುಕಾರರಾಗುತ್ತೀರಿ. ಈ ಒಂದೊಂದು ರತ್ನವು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವಂತಹದ್ದಾಗಿದೆ. ಶ್ರೀಕೃಷ್ಣನೇ ಮತ್ತೆ ಶ್ರೀನಾರಾಯಣನಾಗುತ್ತಾರೆ. ನಂತರ ಚಕ್ರವನ್ನು ಸುತ್ತಿ ಅಂತ್ಯದಲ್ಲಿ ಪತಿತರಾಗುತ್ತಾರೆ. ತಂದೆಯು ಬಂದು ಮತ್ತೆ ಪಾವನರನ್ನಾಗಿ ಮಾಡುತ್ತಾರೆ. ಯಾರು ಬಹಳ ಭಕ್ತಿ ಮಾಡಿದ್ದಾರೆಯೋ ಅವರಿಗೆ ಬಹಳ ಫಲವೂ ಸಿಗುತ್ತದೆ. ಸ್ವಲ್ಪ ಭಕ್ತಿ ಎಂದರೆ ಸ್ವಲ್ಪ ಫಲ. ನಿಮ್ಮ ಬುದ್ಧಿಯು ಈಗ ಕೆಲಸ ಮಾಡುತ್ತದೆ. ತಂದೆಯ ಭಿನ್ನ ಭಿನ್ನ ಯುಕ್ತಿಗಳನ್ನು ಬಹಳಷ್ಟು ತಿಳಿಸುತ್ತಾರೆ. ಒಂದೊಂದು ಅವಿನಾಶಿ ಜ್ಞಾನರತ್ನವು ಪದಮಗಳಿಗೆ ಸಮಾನವಾಗಿದೆ. ಇದರಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಮತ್ತೆ ದಾನ ಮಾಡಬೇಕಾಗಿದೆ. ಶ್ರೀ ಶ್ರೀ ತಂದೆಯ ಶ್ರೇಷ್ಠ ಮತದಂತೆ ಸಂಪೂರ್ಣವಾಗಿ ನಡೆಯಬೇಕಾಗಿದೆ. ಆತ್ಮವನ್ನು ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಲು ದೇಹಿ ಅಭಿಮಾನಿಯಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಸರ್ವರ ಪ್ರತಿ ಶುಭ ಭಾವ ಮತ್ತು ಶ್ರೇಷ್ಠ ಭಾವನೆ ಧಾರಣೆ ಮಾಡುವಂತಹ ಹಂಸ ಬುದ್ಧಿ, ಹೋಲಿ ಹಂಸ ಭವ ಎಂದೂ ಸಹ ಬುದ್ಧಿಯಲ್ಲಿ ಯಾವುದೇ ಆತ್ಮರ ಪ್ರತಿ ಅಶುಭ ಅಥವಾ ಸಾಧಾರಣ ಭಾವ ಧಾರಣೆಯಾಗಬಾರದು. ಸದಾ ಶುಭ ಭಾವ ಮತ್ತು ಶುಭ ಭಾವನೆ ಇಡುವಂತಹವರೇ ಹೋಲಿ ಹಂಸವಾಗಿದ್ದಾರೆ. ಪ್ರೇಮದಿಂದ ಭರ್ಪೂರಾಗಿ ಈ ರೀತಿ ಗಂಗೆಯರಾಗಿ ಯಾವುದರಿಂದ ನಿಮ್ಮಿಂದ ಪ್ರೀತಿಯ ಸಾಗರ ತಂದೆ ಕಂಡುಬರಬೇಕು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.